ಭರವಸೆಯನ್ನ ಕೊಟ್ಟಿದ್ರಿ, ಆದ್ರೆ ಅವರು ರೈತ ಮಹಿಳೆಯರು ಕಣ್ಣೀರಾಗ್ತಾ ಹೇಳಿದ್ರು. ಇದನ್ನು ಕೂಡ ಅನೇಕ ಬಾರಿ ಭರವಸೆ ನೀಡಿದೆ, ನ್ಯಾಯ ಸಿಕ್ಕಿಲ್ಲ ಅಂತ. ಈ ಬಾರಿ ಈಗ ಇವ್ರು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ಅರ್ಧಕ್ಕರ್ಧ ಈಗಾಗಲೇ ನಾವು ನಿನ್ನೆ ಬಜೆಟ್ ನಲ್ಲಿ ಮಂಜೂರಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಏನ್ ಬೇಡಿಕೆಗಳಿದೆ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಮತ್ತು ಕಂದಾಯ ಸಚಿವರು ನಾವು ಎಲ್ಲ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಬಗೆಹರಿಸ್ತೀವಿ. ಸರ್, ಅವ್ರ ಪ್ರಮುಖ ಬೇಡಿಕೆ ಸಾಲ ಮನ್ನಾ ಮಾಡೋದು, ಅದ್ರ ಬಗ್ಗೆ ಮುಖ್ಯಮಂತ್ರಿಯವರು ನಿರ್ಧಾರ ಮಾಡಬೇಕಾಗುತ್ತೆ. ನಾನು ಮಾತಾಡ್ತೀನಿ. ಅದನ್ನ ಏನ್ ಬ್ಯಾಂಕಿನ ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ ಅದನ್ನ ಯಾವುದೇ ಕಾರಣಕ್ಕೆ ರೈತರ ಮೇಲೆ ಒತ್ತಡ ತರಬಾರದು ಅನ್ನೋದನ್ನ ನಿರ್ದೇಶನ ಕೊಡಿಸ್ತೀವಿ. ಈಗ ಸರ್ 5 ಜನ ಪ್ರಮುಖರನ್ನ ಕರೆದಿ ಈಗ ಬ್ಯಾಂಕಿನ ಅಧಿಕಾರಿಗಳು ಒತ್ತಡ ತರಬಾರದು, ಕಿರುಕುಳ ಕೊಡಬಾರದು ಅನ್ನೋ ನಿರ್ದೇಶನವನ್ನ ರಾಜ್ಯ ಸರ್ಕಾರದಿಂದ ಕೊಡ್ತೀವಿ. ಕೃಷಿ ಕಾಯ್ದೆಗಳು ವಾಪಸ್ ತಗೊಳ್ಳೋ ಬಗ್ಗೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ನಡೀತಾ ಇದೆ. ನೆನ್ನೆನೂ ತೀರ್ಮಾನ ಅವ್ರು ತಗೋತಾರೆ. 5 ಜನ ಬೇಕಾದ್ರೆ ಮುಂದಿನ ಸೋಮವಾರ ವಿಧಾನಸೌಧದಲ್ಲಿ ಕರೆದು ಮಾತಾಡ್ತೀವಿ ಅಂತ ಹೇಳಿದೀವಿ. ರಿಕ್ವೆಸ್ಟ್ ಪೊಲಿಟಿಕಲ್ ಬೈಟ್. ಕುಮಾರಸ್ವಾಮಿ ಅವರು ನಿನ್ನೆ ಬಜೆಟ್ ಬಗ್ಗೆ ಈ ಸರ್ಕಾರ ನಾಳೆಯ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ. ಪಾಪ ಅವ್ರು ಬಜೆಟ್ ಕೊಟ್ಟಾಗೆಲ್ಲ ಪೂರ್ತಿ ಇಡೀ ರಾಷ್ಟ್ರನೇ ತೇಲ್ಸವ್ರೆ. ನಮ್ಮ ಬಜೆಟ್ ಸಿದ್ದರಾಮಯ್ಯನವರು ಅವ್ರ ಮುಂದೆ ಬುದ್ಧಿವಂತರು ಅಂತ ಹೇಳಕ್ಕಾಗತ್ತ, ಅವರೇ ಬುದ್ಧಿವಂತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.